ಸಾಧಾರಣ ಕಾಲದ 21ನೆಯ ಮಂಗಳವಾರ. ಪೌಲನು ಥೆಸಲೋನಿಯರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ನಮ್ಮ ಪ್ರಭು ಯೇಸು ಕ್ರಿಸ್ತರ ಪುನರಾಗಮನವನ್ನು ಮತ್ತು ನಾವು ಅವರ ಸನ್ನಿಧಿಯಲ್ಲಿ ಒಂದಾಗಿ ಸೇರುವ ವಿಷಯವನ್ನು ಕುರಿತು ನಿಮ್ಮಲ್ಲಿ ನಾವು ವಿನಂತಿಸುವುದೇನೆಂದರೆ, ಪ್ರಭುವಿನ ದಿನವು ಬಂದೇ ಬಿಟ್ಟಿತೆಂದು ಪ್ರವಾದನೆಯಿಂದಾಗಲಿ ಪ್ರವಚನದಿಂದಾಗಲಿ ಅಥವಾ ನಮ್ಮ ಪತ್ರದಿಂದಾಗಲಿ ತಿಳಿದು ಬಂದಿದೆ ಎಂದು ಯಾರಾದರೂ ಹೇಳಿದರೆ, ಒಮ್ಮೆಗೆ ನೀವು ತಬ್ಬಿಬ್ಬಾಗಿ ತಳಮಳಗೊಳ್ಳದಿರಿ. ನಿಮ್ಮನ್ನು ಯಾರು ಯಾವ ರೀತಿಯಲ್ಲೂ ವಂಚಿಸದಿರಲಿ. ಆ ದಿನವು ಬರುವುದಕ್ಕೆ ಮುಂಚೆ ದೇವರಿಗೆ ವಿರುದ್ಧವಾದ ಅಂತಿಮ ಪ್ರತಿಭಟನೆ ಉಂಟಾಗುವುದು. ಪಾಪ ಪುರುಷನಾದ ಅಧರ್ಮಿ ತಲೆ ಎತ್ತಿಕೊಳ್ಳುವನು. ಹೀಗೆ ಉದ್ಧಾರ ಹೊಂದಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮಹಿಮೆಯಲ್ಲಿ ನೀವು ಸಹ ಪಾಲುಗೊಳ್ಳುವಂತೆ ನಾವು ಸಾರಿದ ಶುಭ ಸಂದೇಶದ ಮೂಲಕ ದೇವರು ನಿಮ್ಮನ್ನು ಕರೆದಿದ್ದಾರೆ. ಆದುದರಿಂದ ಸಹೋದರರೇ, ನಾವು ನಿಮಗೆ ಬಾಯಿ ಮಾತಿನಿಂದಾಗಲಿ ಪತ್ರದ ಮೂಲಕವಾಗಲಿ ಬೋಧಿಸಿರುವ ಸತ್ಯ ಸಂಪ್ರದಾಯಗಳನ್ನು ಪ್ರಾಮಾಣಿಕವಾಗಿ ಪಾಲಿಸುತ್ತಾ ಸ್ಥಿರವಾಗಿ ನಿಲ್ಲಿರಿ. ನಮ್ಮನ್ನು ಪ್ರೀತಿಸಿ ನಿತ್ಯ ಧಾರಣೆಯನ್ನು ಉತ್ತಮ ನಿರೀಕ್ಷೆಯನ್ನು ಅನುಗ್ರಹವಾಗಿ ಕೊಟ್ಟಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರು ಹಾಗೂ ಪಿತನಾದ ದೇವರು ನಿಮ್ಮ ಹೃನ್ಮನಗಳನ್ನು ಉತ್ತೇಜನಗೊಳಿಸಲಿ. ಸಕಲ ಸತ್ಕಾರ್ಯಗಳಲ್ಲೂ ಸನ್ನುಡಿಯಲ್ಲೂ ನಿಮ್ಮನ್ನು ದೃಢಪಡಿಸಲಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಪ್ರಭು ಧರೆಗೆ ನ್ಯಾಯ ತೀರಿಸಲು ಬಂದೇ ಬರುವನು ಖಂಡಿತವಾಗಿ. ಪ್ರಭು ರಾಜನೆಂದು ಸಾರಿರಿ ರಾಷ್ಟ್ರಗಳಿಗೆ, ಕದಲದ ಸ್ಥಿರತೆಯನ್ನು ಇತ್ತಿಹನು ಧರೆಗೆ. ನ್ಯಾಯವಾದ ತೀರ್ಪು ಕೊಡುವನು ಜನಾಂಗಕ್ಕೆ. ಶ್ಲೋಕ. ಪ್ರಭು ಧರೆಗೆ ನ್ಯಾಯ ತೀರಿಸಲು ಬಂದೇ ಬರುವನು ಖಂಡಿತವಾಗಿ. ಹರ್ಷಿಸಲಿ ಆಕಾಶವು, ಸಂತೋಷಿಸಲಿ ಭೂಲೋಕವು, ಗರ್ಜಿಸಲಿ ಸಮುದ್ರವು ಮತ್ತು ಇರುವುದೆಲ್ಲವೂ, ಉಲ್ಲಾಸಿಸಲಿ ಹೊಲ ಗದ್ದೆಗಳು, ಪೈರು ಪಚ್ಚೆಗಳು, ಹರ್ಷಧ್ವನಿಗೈಯಲ್ಲಿ ಕಾಡಿನ ಫಲವೃಕ್ಷಗಳು. ಶ್ಲೋಕ. ಪ್ರಭು ಧರೆಗೆ ನ್ಯಾಯ ತೀರಿಸಲು ಬಂದೇ ಬರುವನು ಖಂಡಿತವಾಗಿ. ಪ್ರಭು ಧರೆಗೆ ನ್ಯಾಯ ತೀರಿಸಲು ಬಂದೇ ಬರುವನು ಖಂಡಿತವಾಗಿ. ಜಗಕ್ಕೂ ಜನತೆಗೂ ತೀರ್ಪಿಡುವನು ನೀತಿ ನಿಯಮಾನುಸಾರವಾಗಿ. ಶ್ಲೋಕ. ಪ್ರಭು ಧರೆಗೆ ನ್ಯಾಯ ತೀರಿಸಲು ಬಂದೇ ಬರುವನು ಖಂಡಿತವಾಗಿ. ಘೋಷಣೆ. ಹಲ್ಲೆಲೂಯ, ಹಲ್ಲೆಲೂಯ. ನಿನ್ನ ನಿಯಮಗಳ ಪಥವ ನಿನಗೆ ತಿಳಿಯಪಡಿಸಯ್ಯ. ನಿನ್ನ ಅದ್ಭುತ ಕಾರ್ಯಗಳನ್ನು ನಾ ಧ್ಯಾನಿಸುವೆನಯ್ಯ. ಹಲ್ಲೆಲೂಯ. ಮತ್ತಾಯನ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಧರ್ಮಶಾಸ್ತ್ರಿಗಳನ್ನು ಫರಿಸಾಯರನ್ನು ಉದ್ದೇಶಿಸಿ ಹೀಗೆಂದರು. ಕಪಟ ಧರ್ಮಶಾಸ್ತ್ರಿಗಳೇ, ಫರಿಸಾಯರೇ, ನಿಮಗೆ ಧಿಕ್ಕಾರ. ನೀವು ಪುದೀನ, ಸದಾಪ, ಜೀರಿಗೆ ಮುಂತಾದವುಗಳ ದಶಾಂಶವನ್ನು ದೇವರಿಗೆ ಸಲ್ಲಿಸುತ್ತೀರಿ. ಆದರೆ ಧರ್ಮಶಾಸ್ತ್ರದಲ್ಲಿ ಪ್ರಮುಖವಾದ ನ್ಯಾಯ, ನೀತಿ, ದಯೆ, ದಾಕ್ಷಿಣ್ಯ, ಪ್ರಾಮಾಣಿಕತೆ ಇವುಗಳನ್ನು ಬದಿಗೊತ್ತಿದ್ದೀರಿ. ನೀವು ಅವುಗಳನ್ನು ಅಲಕ್ಷ್ಯ ಮಾಡಬೇಕೆಂದು ಅಲ್ಲ, ಆದರೆ ಇವುಗಳನ್ನು ಅನುಷ್ಠಾನಕ್ಕೆ ತರಲೇಬೇಕಿತ್ತು. ಅಂದ ನಿರ್ದೇಶಕರೇ, ನೀವು ಸೊಳ್ಳೆ ಏನೇನು ಸೋಸುತ್ತೀರಿ, ಆದರೆ ಒಂಟೆಯನ್ನೇ ನುಂಗಿಬಿಡುತ್ತೀರಿ. ಕಪಟ ಧರ್ಮಶಾಸ್ತ್ರಿಗಳೇ ಮತ್ತು ಫರಿಸಾಯರೇ, ನಿಮಗೆ ಧಿಕ್ಕಾರ. ನೀವು ನಿಮ್ಮ ತಟ್ಟೆ ಲೋಟಗಳ ಹೊರಭಾಗಗಳನ್ನು ಶುಚಿ ಮಾಡುತ್ತೀರಿ, ಆದರೆ ಅವುಗಳ ಒಳಭಾಗ ಕೊಳ್ಳೆ ಹಾಗೂ ಲೋಪದ ಗಳಿಕೆಗಳಿಂದ ತುಂಬಿ ಹೋಗಿದೆ. ಕುರುಡ ಫರಿಸಾಯನೇ, ಮೊತ್ತ ಮೊದಲು ತಟ್ಟೆ ಲೋಟಗಳ ಒಳಭಾಗವನ್ನು ತೊಳೆ, ಆಗ ಅವುಗಳ ಹೊರಭಾಗವು ಶುಚಿಯಾಗುವುದು ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ.
ಪಾಪಿಯಾದ ನನ್ನ ರಕ್ತದಿಂದ ತೊಳೆದಿದ್ದು, ಶೂನ್ಯವಾದ ನನ್ನ ನಿನಗಾಗಿ ಆರಿಸಿದ್ದಿ. ಪಾಪಿಯಾದ ನನ್ನ ರಕ್ತದಿಂದ ತೊಳೆದಿದ್ದಿ, ಶೂನ್ಯವಾದ ನನ್ನ ನಿನಗಾಗಿ ಆರಿಸಿದ್ದಿ. ನೀನೇನೇ ಎಲ್ಲ ಏಸಯ್ಯ, ನನ್ನ ಏಸಯ್ಯ, ನೀನಲ್ಲದೆ ಯಾರು ಇಲ್ಲಯ್ಯ. ನೀನೇನೇ ಎಲ್ಲ ಏಸಯ್ಯ, ನನ್ನ ಏಸಯ್ಯ, ನೀನಲ್ಲದೆ ಯಾರು ಇಲ್ಲಯ್ಯ. ದುಃಖದಲ್ಲಿ ನನ್ನ ಸಂತೈಸುವವನೇ, ಕಷ್ಟದಲ್ಲಿ ನನ್ನ ಬಲಪಡಿಸುವವನೇ. ದುಃಖದಲ್ಲಿ ನನ್ನ ಸಂತೈಸುವವನೇ, ಕಷ್ಟದಲ್ಲಿ ನನ್ನ ಬಲಪಡಿಸುವವನೇ. ಕುಗ್ಗಿ ಹೋಗಿದ್ದೆ ಅಪ್ಪ ನನ್ನೇಸಪ್ಪ, ಕಣ್ಣೀರಿಲ್ಲ ಒರೆಸಿದ್ದೀಯಪ್ಪ. ಕುಗ್ಗಿ ಹೋಗಿದ್ದೆ ಅಪ್ಪ ನನ್ನೇಸಪ್ಪ, ಕಣ್ಣೀರಿಲ್ಲ ಒರೆಸಿದ್ದೀಯಪ್ಪ. ಪಾಪಿಯಾದ ನನ್ನ ರಕ್ತದಿಂದ ತೊಳೆದಿದ್ದಿ, ಶೂನ್ಯವಾದ ನನ್ನ ನಿನಗಾಗಿ ಆರಿಸಿದ್ದಿ. ಪಾಪಿಯಾದ ನನ್ನ ರಕ್ತದಿಂದ ತೊಳೆದಿದ್ದಿ, ಶೂನ್ಯವಾದ ನನ್ನ ನಿನಗಾಗಿ ಆರಿಸಿದ್ದಿ. ನೀನೇನೇ ಎಲ್ಲ ಏಸಯ್ಯ, ನನ್ನ ಏಸಯ್ಯ, ನೀನಲ್ಲದೆ ಯಾರು ಇಲ್ಲಯ್ಯ. ಏಕಾಂಗಿ ನನಗೆ ಜೊತೆಗಾರ ನೀನೇನೆ, ಅನಾಥನೆ ನಗೆ ಆಶ್ರಯ ನೀನೇನೆ. ಏಕಾಂಗಿ ನನಗೆ ಜೊತೆಗಾರ ನೀನೇನೆ, ಅನಾಥನೆ ನಗೆ ಆಶ್ರಯ ನೀನೇನೆ. ದಾಹದಿಂದ ಬಳಲಿದೆ ಅಪ್ಪ ನನ್ನೇಸಪ್ಪ, ಜೀವ ಜಲ ನೀಡಿದ್ದೀಯಪ್ಪ. ದಾಹದಿಂದ ಬಳಲಿದೆ ಅಪ್ಪ ನನ್ನೇಸಪ್ಪ, ಜೀವ ಜಲ ನೀಡಿದ್ದೀಯಪ್ಪ. ಪಾಪಿಯಾದ ನನ್ನ ರಕ್ತದಿಂದ ತೊಳೆದಿದ್ದಿ, ಶೂನ್ಯವಾದ ನನ್ನ ನಿನಗಾಗಿ ಹಾರಿಸಿದ್ದಿ. ಪಾಪಿಯಾದ ನನ್ನ ರಕ್ತದಿಂದ ತೊಳೆದಿದ್ದಿ, ಶೂನ್ಯವಾದ ನನ್ನ ನಿನಗಾಗಿ ಹಾರಿಸಿದ್ದಿ. ಪಾಪಿಯಾದ ನನ್ನ ರಕ್ತದಿಂದ ತೊಳೆದಿದ್ದಿ, ಶೂನ್ಯವಾದ ನನ್ನ ನಿನಗಾಗಿ ಹಾರಿಸಿದ್ದಿ. ನೀನೇನೇ ಎಲ್ಲ ಏಸಯ್ಯ, ನನ್ನ ಏಸಯ್ಯ, ನೀನಲ್ಲದೆ ಯಾರು ಇಲ್ಲಯ್ಯ. ದುಃಖದಲ್ಲಿ ನನ್ನ
ಸಂತೈಸುವವನೇ ಕಷ್ಟದಲ್ಲಿ ನನ್ನ ಬಲಪಡಿಸುವವನೇ ಪಾಪಿಯಾದ ನನ್ನ ರಕ್ತದಿಂದ ತೊಳೆದಿದ್ದಿ ಶೂನ್ಯವಾದ ನನ್ನ ನಿನಗಾಗಿ ಆರಿಸಿದ್ದಿ ನೀನೇನೇ ಎಲ್ಲ ಏಸಯ್ಯ ನನ್ನೇಸಯ್ಯ ನೀನಲ್ಲದೆ ಯಾರು ಇಲ್ಲಯ್ಯ ದುಃಖದಲ್ಲಿ ನನ್ನ ಸಂತೈಸುವವನೇ ಕಷ್ಟದಲ್ಲಿ ನನ್ನ ಬಲಪಡಿಸುವವನೇ ಪಾಪಿಯಾದ ನನ್ನ ರಕ್ತದಿಂದ ತೊಳೆದಿದ್ದಿ ಶೂನ್ಯವಾದ ನನ್ನ ನಿನಗಾಗಿ ಆರಿಸಿದ್ದಿ ಪಾಪಿಯಾದ ನನ್ನ ರಕ್ತದಿಂದ ತೊಳೆದಿದ್ದಿ ಶೂನ್ಯವಾದ ನನ್ನ ನಿನಗಾಗಿ ಆರಿಸಿದ್ದಿ ನೀನೇನೇ ಎಲ್ಲ ಏಸಯ್ಯ ನನ್ನೇ ಏಕಾಂತ ಮಾರ್ಗದಲ್ಲಿ ಅಪ್ಪ ನಿನ್ ಹೆಗಲಲ್ಲಿ ಹೊತ್ತಡ್ಡು ನಾ ಮರೇನು ಹೊತ್ತಡ್ಡು ನಾ ಮರೇನು ಎಂತಹ ಪ್ರೀತಿ ನನ್ನ ಮೇಲೆ ಎಂತಹ ಕರುಣೆ ನನ್ನ ಮೇಲೆ ಎಂತಹ ಪ್ರೀತಿ ನನ್ನ ಮೇಲೆ ಎಂತಹ ಕರುಣೆ ನನ್ನ ಮೇಲೆ ಅದಕ್ಕೆ ಬದಲು ಏನನ್ನು ಕೊಡಲಿ ಅದಕ್ಕೆ ಬದಲು ಏನನ್ನು ಕೊಡಲಿ ಸೋತು ಹೋದ ಸಮಯದಲ್ಲೆಲ್ಲ ಎದೆಯಲ್ಲಿ ಒರಗಿಸಿರುವೆ ಕಣ್ಣೀರಲ್ಲಿ ನಾನಿರುವಾಗ ಅಪ್ಪಿಕೊಂಡಿರುವೆ ಎಂತಹ ಪ್ರೀತಿ ನನ್ನ ಮೇಲೆ ಎಂತಹ ಕರುಣೆ ನನ್ನ ಮೇಲೆ ಎಂತಹ ಪ್ರೀತಿ ನನ್ನ ಮೇಲೆ ಎಂತಹ ಕರುಣೆ ನನ್ನ ಮೇಲೆ ಅದಕ್ಕೆ ಬದಲು ಏನನ್ನು ಕೊಡಲಿ ಅದಕ್ಕೆ ಬದಲು ಏನನ್ನು ಕೊಡಲಿ ಹೃದಯ ಮುರಿದ ಸಮಯದಲ್ಲೆಲ್ಲ ಆಶ್ರಯ ನನಗೆ ನೀಡಿದಿ ಹೃದಯ ಮುರಿದ ಸಮಯದಲ್ಲೆಲ್ಲ ಆಶ್ರಯ ನನಗೆ ನೀಡಿದಿ ಬಲಹೀನ ಸಮಯದಲ್ಲೆಲ್ಲ ತಂದೆಯ ಹಾಗೆ ಹೊತ್ತು ಸಾಗಿದ್ದಿ ಎಂತಹ ಪ್ರೀತಿ ನನ್ನ ಮೇಲೆ ಎಂತಹ ಕರುಣೆ ನನ್ನ ಮೇಲೆ ಎಂತಹ ಪ್ರೀತಿ ನನ್ನ ಮೇಲೆ ಎಂತಹ ಕರುಣೆ ನನ್ನ ಮೇಲೆ ಅದಕ್ಕೆ ಬದಲು ಏನನ್ನು ಕೊಡಲಿ ಅದಕ್ಕೆ ಬದಲು ಏನನ್ನು ಕೊಡಲಿ ಮನುಷ್ಯರು ಶಪಿಸುವಾಗೆಲ್ಲ ನನ್ನ ಆಶೀರ್ವದಿಸಿ ಹರ್ಷಿಸಿದ್ದೀರಿ ಮನುಷ್ಯರು ಶಪಿಸುವಾಗೆಲ್ಲ ನನ್ನ ಆಶೀರ್ವದಿಸಿ ಹರ್ಷಿಸಿದ್ದೀರಿ ನಿಮ್ಮ
ಕೊಡಲಿ, ಅದಕ್ಕೆ ಬದಲು ಏನನ್ನು ಕೊಡಲಿ.